ಬಾಮ್ಮ ಬಾ ಸಾರಿ ದೇವ್ರಿಗೆ ಆರತಿ ಬೆಳಗಿ ಎಲ್ಲ ಒಳ್ಳೇದಾಗ್ಲಪ್ಪ ಅಂತ ಕೇಳ್ಕೊ. ರಂಗ, ನನಗಿಂತ ಚಿಕ್ಕ ಹುಡುಗನ್ನ ನಾನು ಕೈ ಹಿಡಿಯೋದಕ್ಕೆ ಅಂತ ಕಳಿಸ್ಕೊಟ್ಟಿದ್ಯಾ. ಆದರೆ ಅಷ್ಟು ಚಿಕ್ಕ ಹುಡುಗನ ಜೊತೆಯಲ್ಲಿ ನಾನು ಹೆಂಗೆ ಸಂಸಾರ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಅವನ ಬಗ್ಗೆ ನನ್ನ ಮನಸ್ಸಿನಲ್ಲೂ ಪ್ರೀತಿನೇ ಹುಟ್ಟಿಲ್ಲ. ಎಲ್ಲರೂ ಬಲವಂತಕ್ಕೆ ಸಿಕ್ಕಿ ಬಲವಂತವಾಗಿ ನಗು ತಂದ್ಕೊಂಡು ಮದುವೆ ಮಾಡ್ಕೊಳ್ಳೋಕೆ ಹೊರಟಿದ್ದೀನಿ. ನನ್ನ ಭವಿಷ್ಯ ಏನಿದ್ರು ನಿನ್ನ ಜವಾಬ್ದಾರಿ. ಯಾಕಮ್ಮ? ಶಾಲಿನಿ, ಕುಮಾರಿಯಾಗಿ ನಮ್ಮ ದೇವರಿಗೆ ಕೊನೆ ಸರಿ ಆರತಿ ಮಾಡ್ತಿಲ್ಲ, ಅದು ನೋಡಿ ನಂಗೆ ಮನಸ್ಸಿಗೆ ತುಂಬ ಸಂತೋಷ ಆಗ್ತಿದೆ ಕಣೆ. ಶಾಲಿನಿ, ನನ್ನ ಕಂದ ಇನ್ನು ನೋಡ್ತಾ ಇದ್ರೆ ಇದೆಲ್ಲ ಕನಸೋ ನನಸೋ ಅನ್ನಿಸ್ತಿದೆ ಕಣೆ. ಮತ್ತೆ ನೀನು ಈ ಮನೆಗೆ ಬರಬೇಕಾದ್ರೆ ಮುತ್ತೈದೆ ಆಗಿರ್ತೀಯ. ನಿನ್ನ ಜೊತೆ ನಿನ್ನ ಗಂಡ ಇರ್ತಾನೆ. ಆಮೇಲೆ ನಿನ್ನ ಮಕ್ಕಳು, ನಿನ್ನ ಸಂಸಾರ, ನಿಂದೇ ಜಗತ್ತು. ಇದನ್ನೆಲ್ಲ ಕಲ್ಪನೆ ಮಾಡ್ಕೊಂಡ್ರೆ ಬಾ ನೆಮ್ಮದಿ ಅನ್ಸುತ್ತೆ ಕಣೆ. ಏನಾಯ್ತೆ ಅಕ್ಕ? ಯಾಕೆ ಹೇಗಿದ್ಯಾ? ನಾಳೆ ನಿನ್ ಮದ್ವೆ ಕಣೆ, ಖುಷಿಯಾಗಿರು. ಇರ್ತೀನಿ. ಈ ಹೆಂಗಸರು ಒಂದ್ ಕಡೆ ಸೇರ್ಕೊಂಡ್ಬಿಟ್ರೆ ಕಣ್ಣೀರು ಹಾಕ್ತಾರೆ, ಇಲ್ಲ ಕಣ್ಣೀರು ಹಾಕಿಸ್ತಾರೆ. ಇವಾಗ ಏನ್ ಛತ್ರಕ್ಕೆ ಹೋಗ್ತಿರೋ, ಇಲ್ಲ ಹುಡುಗಿ ಬರೋದು ಲೇಟ್ ಆಯ್ತು ಅಂತ ಆ ಹುಡುಗ ಇನ್ನೊಬ್ರು ನೋಡ್ಕೋಬೇಕು. ಎಂತ ಮಾತಾಡ್ತಾರೆ ನೋಡಿ. ಕೊಡೋ ಹೊತ್ತಲ್ಲಿ ಎಂತದು ಅಪಶಕುನ, ಒಳ್ಳೆ ಮಾತೆ ಬರಲ್ವಾ? ಹೆಂಗಿದೆ ಜೀವಕ್ಕೆ? ಅಪ್ಪ, ಒಂದು ನಿಮಿಷ ಅಮ್ಮನ ಪಕ್ಕದಲ್ಲಿ ನಿಂತ್ಕೊಳ್ಳಿ ಅಪ್ಪ. ಮುತ್ತೈದೆಯಾಗಿ ಬದುಕಮ್ಮ, ಹೇಳು. ಚಿಕ್ಕ ಹುಡುಗನ್ ಕಟ್ಕೋತಾ ಇದೀಯಾ, ಹುಷಾರ್. ಅಪ್ಪ, ಅಕ್ಕನ್ಗೆ ಯಾರ ಜೊತೆ ಎಲ್ಲಿ ಹೇಗಿರ್ಬೇಕು ಅಂತ ಚೆನ್ನಾಗಿ ಗೊತ್ತಿದೆ. ನೀವು ಸುಮ್ಮನಿರಿ. ನಾನು ಆಟೋ ಕರಿತೀನಿ, ಬಂದ್ರೆ ಲಗೇಜ್ ತಗೊಂಡ್ ಬಾಮ್ಮ. ನಡಿ. ನಂಗೆ ಮರೆಯೋಕ್ಕಾಗ್ತಿಲ್ಲ ನಿಮ್ಮನ್ನು. ತುಂಬ ಹಚ್ಕೊಂಡ್ಬಿಟ್ಟಿದ್ದೆ ನಿಮ್ಮನ್ನು. ನಿಮ್ಮನ್ನು ಮನಸಾರೆ ಪ್ರೀತಿ ಮಾಡಿದ್ದು ಸುಳ್ಳಲ್ಲ, ಆದರೆ ಅದು ನಿಮ್ಗೆ ಅರ್ಥನೇ ಆಗಲಿಲ್ಲ. ಪ್ರತಿ, ಏನೇ ಇದು?
ಏನು? ಏನಿಲ್ಲ. ಏನೂ ಇಲ್ವಾ? ನನ್ನ ಮುಖ ನೋಡ್ಕೊಂಡು ಹೇಳು. ಇಲ್ಲಿ ನೋಡೆ, ಏನೇ ಇದೆಲ್ಲ? da 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 da